ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಾವಜ್ಞಾಯ ನಮಃ. ಇವತ್ತಿನ ದಿನ ಏನು ಈ ನಾಮದ ಅರ್ಥ ಏನು ಅಂತ ಹೇಳಿದ್ರೆ, ರಾಯರು ಇನ್ನೊಬ್ಬರ ಮನದ ಇಂಗಿತವನ್ನ ಚೆನ್ನಾಗಿ ಬಲ್ಲವರು, ಇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏನಿದರ ಹಿನ್ನೆಲೆ ಅಂತ ವಿಚಾರ ಮಾಡಿದ್ರೆ, ನಾವು ಯಾವತ್ತೂ ಕೂಡ ಮಾತನಾಡಬೇಕಾದ್ರೆ ಇನ್ನೊಬ್ಬರ ಮನಸ್ಸು ಹೇಗಿದೆ ಅಂತ ನೋಡಿ ನಾವು ಮಾತನಾಡಬೇಕು. ಪ್ರಾಯ ಅನೇಕ ಸಂದರ್ಭಗಳಲ್ಲಿ ನಾವು ವಿಫಲರಾಗ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ವಿಫಲರಾದರೂ ಕೂಡ ಅದನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಸಾಧ್ಯವಾಗದೇ ಇದ್ರೂ ಕೂಡ ಕನಿಷ್ಠ ಪಕ್ಷ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗುವಂತೆ ಯಾವತ್ತೂ ಕೂಡ ನಾವು ಮಾತನಾಡಲಿಕ್ಕೆ ಹೋಗಬಾರದು. ಅನೇಕ ರೀತಿಯಾಗಿರ್ತಾರೆ ಸಮಾಜದಲ್ಲಿ. ಸಹಜವಾಗಿ ನಾವೇನು ಅನ್ಕೋತೇವೆ, ನಾನು ಇರುವ ನನ್ನ ಜೀವನದಲ್ಲಿ ನನ್ನ ಸುತ್ತ ಒಂದು ಚೌಕಟ್ಟನ್ನು ಹಾಕಿಕೊಂಡು ನಾನು ಇದ್ದ ಹಾಗಿದ್ರೆ ಸರಿ, ನಾನು ಇಲ್ಲದೇ ಇರೋ ಹಾಗಿದ್ರೆ ತಪ್ಪು ಅನ್ನೋ ಒಂದು ಚೌಕಟ್ಟಿನೊಳಗೆ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇರ್ತೇವೆ. ಈ ಚೌಕಟ್ಟಿನಿಂದ ಹೊರಗಡೆ ಬರಬೇಕು ಅಂತ ಹೇಳುತ್ತೆ ಸಮಾಜ. ಯಾಕೆ? ಭಗವಂತ ನಿನ್ನನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದರೂ ಕೂಡ ನಿನ್ನನ್ನು ಹೊರತುಪಡಿಸಿದ ಸಮಾಜ ಅನೇಕ ಬಗೆಯಾದ ರೀತಿಯಲ್ಲಿ ಇವತ್ತಿನ ದಿನ ಜೀವನವನ್ನು ನಡೆಸ್ತಾ ಇದೆ. ಹಾಗಾದ್ರೆ ನಿನ್ನ ಜೀವನದಲ್ಲಿ ಇರತಕ್ಕಂಥ ಒಳ್ಳೆಯ ಗುಣಗಳನ್ನು ಅಷ್ಟೇ ಕಾಣದೇನೆ ನಿನ್ನಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನು ಕೂಡ ಸಮಾಜದಿಂದ ಅರಿತುಕೊಂಡು ಆ ನ್ಯೂನತೆಗಳನ್ನು ಪರಿಹಾರ ಮಾಡ್ಕೋಬೇಕು. ಭಗವಂತ ಸೃಷ್ಟಿ ಮಾಡಿದ ಈ ವಿಚಿತ್ರವಾದ ಪ್ರಪಂಚದಲ್ಲಿ ನಾವು ಒಬ್ಬರಷ್ಟೇ ಹೊರತು ನಮ್ಮಂತೆ ಎಲ್ಲರೂ ಕೂಡ ಇರಬೇಕು ಅನ್ನುವಂಥ ಅಕ್ಷರಶಃ ಪರಮ ಮೂರ್ಖತನದ ಪರಮಾವಧಿ. ಹಾಗಾಗಿ ನಾವು ಮಾತನಾಡಬೇಕಾದ್ರೆ ಇನ್ನೊಬ್ಬರ ಭಾವ, ಇನ್ನೊಬ್ಬರ ಮನದಿಂಗಿತ ಏನಿದೆನೋ ಅದನ್ನು ತಿಳಿದು ಮಾತನಾಡತಕ್ಕಂಥದ್ದೇನಿದೆ ನೋಡಿ, ಇದೊಬ್ಬ ಸಜ್ಜನನ ಅಥವಾ ಸಾತ್ವಿಕನ ಲಕ್ಷಣ ಅಂತ ಹೇಳಿದರೆ, ಜ್ಞಾನಿಯ ಲಕ್ಷಣ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವಿದನ್ನ ನೋಡಿದ್ದೇವೆ. ಒಬ್ಬ ಹಿರಿಯರೂ ಕೂಡ ಹೇಳ್ತಕ್ಕಂಥ ಮಾತು, ಓಂ ಭದ್ರಂ ಭದ್ರಮಿತಿ ಬ್ರೂಯ. ಸದಾಕಾಲ ಒಳ್ಳೇದಾಗ್ಲಿ ಅಂತ ನಾವು ಆಡ್ತಾ ಇರ್ಬೇಕಂತ. ಯಾವತ್ತೂ ಒಂದು ದಿನ ನಾವು ಈ ರೀತಿಯಾಗಿ ಮಾತನಾಡೋದನ್ನು ಕಂಡು ಅಸ್ತು ದೇವತೆಗಳು ತಥಾಸ್ತು ಅಂತ ಅನುಗ್ರಹವನ್ನ ಮಾಡ್ತಾರೆ. ಹಾಗಾಗಿ ಓಂ ಭವಜ್ಞಾಯ ನಮಃ ಅಂತ ಹೇಳಿದ್ರೆ, ಇನ್ನೊಬ್ಬರ ಇಂಗಿತವನ್ನ ತಿಳಿದು ಆ ಇಂಗಿತಕ್ಕೆ ಅರ್ಥಾತ್ ಅಭಿಪ್ರಾಯಕ್ಕೆ ತಕ್ಕಂತೆ ಅವರ ಮನಸ್ಸಿಗೆ ಅವರ ಮೂಲಕ ಅನೇಕ ರೀತಿಯಾದ ಕೆಲಸಗಳನ್ನು ಮಾಡಿಸಿ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಾದ ಸೇವೆಯನ್ನು ಅವರ ಮೂಲಕ ಮಾಡಿಸ್ತಕ್ಕಂಥವರಾಗಿದ್ದಾರೆ ಆ ರಾಯರು ಅಂತ ಹೇಳಿದರೆ. ರಾಯರ ಕರ್ತೃತ್ವ ಶಕ್ತಿ, ವಿಶಿಷ್ಟವಾದ ಪ್ರಾರ್ಥನೆ ಈ ನಾಮದಲ್ಲಿ ಇದೆ.